ರಾಘವೇಂದ್ರ ಗುರು ಸಾರ್ವಭೌಮರ 346ನೇ ಆರಾಧನಾ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ನಿನ್ನೆಯಿಂದ ಆರಂಭವಾಗಿರುವ 3 ದಿನಗಳ ಆರಾಧನಾ ಮಹೋತ್ಸವ ನಾಳೆಗೆ ಕೊನೆಗೊಳ್ಳಲಿದೆ. ಇವತ್ತು 2ನೇ ದಿನ ಮಧ್ಯಾರಾಧನೆ ಇದ್ದು ರಾಯರ ಮೂಲ ಬೃಂದಾವನಕ್ಕೆ ವಿಶೇಷ ಪೂಜೆ ನಡೆಯಲಿದೆ. ಇವತ್ತು ತಿರುಪತಿಯಿಂದ ಕಳಿಸಿಕೊಡುವ ವಿಶೇಷ ವಸ್ತ್ರ ಮಂತ್ರಾಲಯಕ್ಕೆ ಆಗಮಿಸುತ್ತೆ. ಕಳೆದ 2 ವರ್ಷಗಳಿಂದ ವಿಶೇಷ ವಸ್ತ್ರವನ್ನ ಮಂತ್ರಾಲಯಕ್ಕೆ ಕಳುಹಿಸಿಕೊಡಲಾಗ್ತಿದ್ದು ಈ ಬಾರಿ ಕೂಡ ಕಳುಹಿಸಿಕೊಡಲಾಗ್ತಾ ಇದೆ. ವಸ್ತ್ರ ಆಗಮಿಸಿದ ಬಳಿಕ ಅದರ ಭವ್ಯ ಮೆರವಣಿಗೆ ಕೂಡ ನಡೆಯುತ್ತೆ. ವಸ್ತ್ರವನ್ನ ರಾಯರ ಮೂಲ ಬೃಂದಾವನಕ್ಕೆ ತೆಗೆದುಕೊಂಡು ಹೋದ ಬಳಿಕ ವಿಶೇಷ ಪೂಜೆ, ತುಪ್ಪದ ಅಭಿಷೇಕ, ಮಹಾಭಿಷೇಕ ಆರಂಭವಾಗಲಿದೆ. ಬಳಿಕ ತಿರುಪತಿಯಿಂದ ಬಂದ ವಸ್ತ್ರವನ್ನೇ ರಾಯರ ಮೂಲ ಬೃಂದಾವನಕ್ಕೆ ತೊಡಿಸಲಾಗುತ್ತೆ. ನಿನ್ನೆ ಮೊದಲ ದಿನದ ಆರಾಧನೆಗೆ ಸುಮಾರು 1 ಲಕ್ಷ ಭಕ್ತರು ಸಾಕ್ಷಿಯಾದ್ರು. ಇವತ್ತು ಕೂಡ 1 ಲಕ್ಷ ಮಂದಿ ಭಕ್ತರು ಭಾಗಿಯಾಗುವ ನಿರೀಕ್ಷೆ ಇದೆ. ಆರಾಧನಾ ಮಹೋತ್ಸವದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ಮಂತ್ರಾಲಯದಿಂದಲೇ ನಮ್ಮ ಪ್ರತಿನಿಧಿ ಸಿದ್ದು ಬಿರಾದರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಿದ್ದು, ರಾಯರ 346ನೇ ಆರಾಧನಾ ಮಹೋತ್ಸವ ಕಳೆಗಟ್ಟಿರುವುದು ಯಾವ ರೀತಿ ಇದೆ ಮಂತ್ರಾಲಯದ ಒಂದು ವಾತಾವರಣ ಈ ದಿನ? ಈಗಾಗಲೇ ಮಂತ್ರಾಲಯದಲ್ಲಿ ರಾಯರ 346ನೇ ಆರಾಧನೆ ನಡೀತಾ ಇರತಕ್ಕಂಥದ್ದು. ಇವತ್ತು ವಿಶೇಷವಾಗಿ ಮಧ್ಯರಾಧನೆ ಇದೆ. ಇವತ್ತು ರಾಯರು ಜೀವಂತವಾಗಿ ಬೃಂದಾವನ ಪ್ರವೇಶಿಸಿದಂಥ ವಿಶೇಷ ದಿನ. ಸೊ ಇವತ್ತು ವಿಶೇಷವಾಗಿ ಮಧ್ಯರಾಧನೆ ಆಚರಣೆ ಮಾಡಲಾಗುತ್ತೆ. ಈ ಮಧ್ಯರಾಧನೆ ಅಂತಕ್ಕಂಥ ತುಂಬಾನೇ ವಿಶೇಷವಾಗಿದೆ. ಇವತ್ತಿನ ದಿನ ಮಂತ್ರಾಲಯಕ್ಕೆ ಭಕ್ತರು ಬಂದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ತಾರೆ. ಇವತ್ತಿನ ದಿನ ರಾಯರ ದರ್ಶನ ಪಡ್ತಕ್ಕಂಥ ಭಕ್ತರಿಗೆ ಅವ್ರು ಬೇಡಿದ್ದನ್ನೆಲ್ಲೂ ಕೂಡ ರಾಯರು ಕರುಣಿಸ್ತಾರೆ ಅಂತಕ್ಕಂಥ ಒಂದು ಪ್ರತೀತಿ ನಂಬಿಕೆ ಭಕ್ತರಲ್ಲಿರೋ ಕಾರಣಕ್ಕಾಗಿ ದೇಶ ವಿದೇಶದಿಂದಲೂ ಸಹ ರಾಜ್ಯದ ಮೂಲೆ ಸಹ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಇವತ್ತು ಮಂತ್ರಾಲಯಕ್ಕೆ ಆಗಮಿಸ್ತಾರೆ. ನಿನ್ನೆ ಸಹ ಸಾಕಷ್ಟು 50,000ಕ್ಕೂ 1 ಲಕ್ಷದಷ್ಟು ಜನ ಬಂದಿದ್ರು. ಇವತ್ತು ಸುಮಾರು 50,000ರಿಂದ 1 ಲಕ್ಷ ಜನ ಬರ್ತಕ್ಕಂಥ ನಿರೀಕ್ಷೆ ಇದೆ. ಇವತ್ತು ಮಧ್ಯರಾಧನೆ ವಿಶೇಷವಾಗಿ ಟಿಟಿಡಿಯಿಂದ ಒಂದು ತಿರುಪತಿಯಿಂದ ವಸ್ತ್ರ ಬರ್ತಕ್ಕಂಥದ್ದು. ಆ ವಸ್ತ್ರ ಬಂದ ಮೇಲೆ ವಿಶೇಷ ಪೂಜೆ ಪುನಸ್ಕಾರ ಬೃಂದಾವನದಲ್ಲಿ ಆರಂಭವಾಗುತ್ತೆ. ಆ ವಸ್ತ್ರದ ಭವ್ಯ ಮೆರವಣಿಗೆ ಕೂಡ ಆನೆ ಮೇಲೆ ಭವ್ಯ ಮೆರವಣಿಗೆ ಕೂಡ ಮಾಡಲಾಗುತ್ತೆ. ಬೃಂದಾವನದ ಪ್ರಾಕಾರದಲ್ಲಿ ಮತ್ತೆ ಹೊರಭಾಗದಲ್ಲಿ ವಿಶೇಷ ಭವ್ಯ ಮೆರವಣಿಗೆ ನಡೆದ ನಂತರ ಆ ವಸ್ತ್ರವನ್ನು ಮೆರವಣಿಗೆ ಮುಖಾಂತರ ಬೃಂದಾವನಕ್ಕೆ ಕರೆತರಲಾಗುತ್ತೆ. ಬೃಂದಾವನದಲ್ಲಿ ವಿಶೇಷ ಮೆರವಣಿಗೆ ಮಾಡಿದ ನಂತರ ವಿಶೇಷ ಅಭಿಷೇಕ ಅರ್ಚನೆಗಳು ಪ್ರಾರಂಭವಾಗ್ತವೆ. ಸುಮಾರು 2 ರಿಂದ 3 ಗಂಟೆಗಳವರೆಗೆ ವಿಶೇಷ ಪೂಜೆ ಪುನಸ್ಕಾರ ನಡೀತವೆ. ಸೊ ಇವತ್ತಿನ ವಿಶೇಷ ದಿನಕ್ಕೋಸ್ಕರ ಈ ರಾಯರ ದರ್ಶನಕ್ಕೋಸ್ಕರ ಅನೇಕ ಜನ ಅಪಾರ ಭಕ್ತ ಸಮಯ ಹರಬರ್ತಾ ಇದೆ. ಈಗಾಗಲೇ ಬೆಳಗ್ಗೆ ರೆಗ್ಯುಲರ್ ನಡೀತಕ್ಕಂಥ ಪ್ರೊಸೆಸ್ ನಡತಕ್ಕಂಥ ಅನೇಕ ಪೂಜೆ ಪುನಸ್ಕಾರ ನಡೀತವೆ. ಈಗಾಗಲೇ ದೃಶ್ಯದಲ್ಲಿ ಕಾಣ್ತಾ ಇರಬಹುದು ಯಾವ ರೀತಿ ಅಪಾರ ಜನಸ್ತೋಮ ಭಕ್ತರಿದ್ದಾರೆ. ಈ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಬಂದಿರತಕ್ಕಂಥದ್ದು ಬೃಂದಾವನದ ಪ್ರಾಕಾರದಲ್ಲಿ ತಮ್ಮ ಪ್ರದಕ್ಷಿಣೆ ಹಾಕ್ತಾ ಇರತಕ್ಕಂಥದ್ದು, ಉರುಳು ಸೇವೆ ಮಾಡ್ತಾ ಇರತಕ್ಕಂಥ ದೃಶ್ಯದಲ್ಲಿ ಕಾಣ್ತಾ ಇದ್ರಿ. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬಂದಿರತಕ್ಕಂಥದ್ದು. ಮಧ್ಯರಾಧನೆ ವಿಶೇಷವಾಗಿದ್ದು 3 ದಿನ ಉತ್ತರಾಧನೆ, ಪೂರ್ವಾಧನೆ, ಮಧ್ಯರಾಧನೆ ಮಾಡ್ತಕ್ಕಂಥದ್ದು. 3 ದಿನ ಸಾಕಷ್ಟು ಜನ ಸಂಖ್ಯೆಯಲ್ಲಿ ಭಕ್ತರು ಬರ್ತಕ್ಕಂಥದ್ದು ವಿಶೇಷ ವಾಡಿಕೆ ಆಗಿಬಿಟ್ಟಿದೆ. ಸೊ ಇವತ್ತು ಮಧ್ಯರಾಧನೆ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಪಾರ ಜನ ಭಕ್ತರು ಬಂದಿರತಕ್ಕಂಥದ್ದು, ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ತಕ್ಕಂಥದ್ದು ಮತ್ತು ರಾಯರ ದರ್ಶನ ಪಡ್ತಾ ಇರತಕ್ಕಂಥದ್ದು ದೃಶ್ಯದಲ್ಲಿ ಕಾಣ್ತಾರೆ. ಅನೇಕ ರೀತಿ ಬೆಳಗಿನ ಜಾವನೆ ಬಂದು ಅನೇಕ ಜನ ಕ್ಯೂ ಅಲ್ಲಿ ನಿಂತ್ಕೊಂಡು ಬೃಂದಾವನದ ಒಳಗಡೆ ಮೂಲ ಬೃಂದಾವನ ದರ್ಶನಕ್ಕೋಸ್ಕರ ಭಕ್ತರು ಕಾಯ್ಕೊಂಡು ನಿಂತ್ಕೊಂಡು ದೃಶ್ಯದಲ್ಲಿ ಕಾಣ್ತಾ ಇದ್ರಿ. ಸೊ ಒಟ್ಟಾರೆ ಅನೇಕ ಜನ ಸೋಮಲ್ಲಿ ಬಂದಿರತಕ್ಕಂಥ ದೃಶ್ಯದಲ್ಲಿ ಕಾಣ್ತಾ ಇದ್ರಿ. ಇವತ್ತು ಮಧ್ಯರಾಧನೆ ವಿಶೇಷವಾಗಿ ಈ ತಿರುಪತಿ ವಸ್ತ್ರ ಪಡ್ತಕ್ಕಂಥದ್ದು ಭವ್ಯ ಮೆರವಣಿಗೆಯನ್ನು ಕಣ್ತುಂಬಿಸೋಸ್ಕರ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರತಕ್ಕಂಥದ್ದು. ಇನ್ನೂ ಸಹ ಭಕ್ತರು ಬರ್ತಾನೆ ಇದ್ದಾರೆ. ಸಾಕಷ್ಟು ಇದರಲ್ಲಿ ಮಂತ್ರಾಲಯ ಆರಾಧನೆ ಮಹೋತ್ಸವ ಕಳೆಕಟ್ಟಿದೆ ಹೇಳಬೇಕಾಗುತ್ತೆ ಸ್ಮಿತಾ. ಸಿದ್ದು, ಜೊತೆಗೆ ಇವತ್ತು ಮಧ್ಯಾರಾಧನೆ ಇರೋದ್ರಿಂದ ಯಾವೆಲ್ಲ ರೀತಿಯ ಪೂಜೆ ಪುನಸ್ಕಾರಗಳು ಮಂತ್ರಾಲಯದಲ್ಲಿ ನಡೆಯಲಿದೆ ಅಂತ ಹೇಳಿ? ಈಗಾಗಲೇ ಮಧ್ಯರಾಧನೆ ಹಿನ್ನೆಲೆಯಲ್ಲಿ ಟಿಟಿಡಿಯಿಂದ ವಸ್ತ್ರ ಬಂದ ನಂತರ ರಾಯರ ಮೂಲ ಬೃಂದಾವನಕ್ಕೆ ಮಹಾಮಸ್ತಾಭಿಷೇಕ ಮಾಡಲಾಗುತ್ತೆ, ತುಪ್ಪದ ಅಭಿಷೇಕ ಮಾಡಲಾಗುತ್ತೆ ಮತ್ತು ವಿಶೇಷ ಮಂಗಳಾರತಿ ಸಹ ಮಾಡಲಾಗುತ್ತೆ. ಅದಾದ ನಂತರ ವಿಶೇಷ ರೀತಿ ಎಲ್ಲ ಅರ್ಚನೆಗಳು ಕೂಡ ನಡೀತಾ ಇರತಕ್ಕಂಥದ್ದು. ಭಕ್ತರಿಗೂ ಕೂಡ ಮೂಲ ಬೃಂದಾವನದ ಒಳಗಡೆ ಅವಕಾಶ ಕೊಡಲಾಗುತ್ತೆ ದರ್ಶನಕ್ಕೋಸ್ಕರ. ಅಲ್ಲಿ ಸಾಕಷ್ಟು ಮಂತ್ರಾಕ್ಷರಗಳನ್ನು ಕೂಡ ಇವತ್ತು ಕೊಡ್ತಕ್ಕಂಥದ್ದು, ವಿಶೇಷವಾಗಿ ಪರಿಮಳ ಪ್ರಸಾದ ಕೈ ಪ್ರೇಕ್ಷಣೆ ಮಾಡ್ತಕ್ಕಂಥದ್ದು, ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ನಡೀತಾ ಇರತಕ್ಕಂಥದ್ದು. ಸೊ ಇವತ್ತು ಮಧ್ಯರಾಧನೆ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯ ಪೂಜೆ ಪುನಸ್ಕಾರ ನಡೀತವೆ. ವಿಶೇಷವಾಗಿ ಎಲ್ಲಾ ವಿಧಿವಿಧಾನಗಳ ಪ್ರಕಾರ ಸಾಕಷ್ಟು ರೀತಿಯ ಪೂಜೆ ಪುನಸ್ಕಾರದಲ್ಲಿ ಹಲವಾರು ಸಂಖ್ಯೆಯ ಭಕ್ತರು ಭಾಗವಹಿಸ್ತಾರೆ. ವಿಶೇಷ
ವಿಶೇಷವಾಗಿ ಮೂಲ ಬೃಂದಾವನಕ್ಕೆ ಹಲವಾರು ರೀತಿಯ ಅರ್ಚನೆಗಳು ಮಹಾಭಿಷೇಕಗಳು ಭಕ್ತರಿಗೂ ಕೂಡ ಮಾಡೋದಕ್ಕೆ ಇವತ್ತು ಅವಕಾಶ ಮಾಡಿಕೊಳ್ಳಲಾಗಿದೆ. ವಿಶೇಷವಾಗಿ ಮಧ್ಯರಾತ್ರಿ ದಿನದಲ್ಲಿ ಅನೇಕ ಸಂಖ್ಯೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬರ್ತಕ್ಕಂಥದ್ದು ಪ್ರತಿ ವರ್ಷವೂ ವಾಡಿಕೆಯಾಗಿದೆ. ಆದರೆ ಈ ಬಾರಿ ಒಂದು ಭಕ್ತರ ನಿರಾಶೆ ಮೂಡಿಸತಕ್ಕಂಥದ್ದು, ಈ ಬಾರಿ ತುಂಗಭದ್ರಾ ನದಿಗೆ ನೀರು ಬಿಡದಿರೋ ಕಾರಣಕ್ಕಾಗಿ ಭಕ್ತರಿಗೆ ಪುಣ್ಯ ಸ್ನಾನ ಮಾಡೋಕ್ಕೆ ಆಗ್ತಾ ಇಲ್ಲ. ಆದರೆ ಮಂತ್ರಾಲಯ ಶ್ರೀಮಠಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡಿಕೊಂಡಿದ್ದು ಟ್ಯಾಪ್ ಮುಖಾಂತರ ಭಕ್ತರು ಸ್ನಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ನೀರಿಲ್ಲೂ ಸಹ ರಾಯರ ದರ್ಶನಕ್ಕೆ ಬರ್ತಾ ಇರತಕ್ಕಂಥ ದೃಶ್ಯ ಕಾಣ್ತಾ ಇದ್ದಾರೆ. ಒಟ್ಟಾರೆ ಇವತ್ತು ಮಧ್ಯಾರಾಧನೆ ಹಿನ್ನೆಲೆಯಲ್ಲಿ ಅನೇಕ ಜನ ಮಂತ್ರಾಲಯಕ್ಕೆ ಆಗಮಿಸ್ತಾ ಇರತಕ್ಕಂಥದ್ದು, ಮಂತ್ರಾಲಯದ ಆರಾಧನೆ ಮಹೋತ್ಸವಕ್ಕೆ ಸಾಕಷ್ಟು ಒಂದು ಸಂಭ್ರಮ ಸಡಗರ ಕಳೆ ಕಟ್ಟಿದೆ ಹೇಳಬೇಕಾಗುತ್ತೆ. ಸ್ಮಿತಾ, ಧನ್ಯವಾದ ಸಿದ್ದು ಮಾಹಿತಿಗಾಗಿ. ಶ್ರೀ ಗುರು ಸಾರ್ವಭೌಮರ ಗುರು ರಾಘವೇಂದ್ರರ 346ನೇ ಆರಾಧನಾ ಮಹೋತ್ಸವ ನಿನ್ನಿಂದಲೂ ಕೂಡ ಮಂತ್ರಾಲಯದಲ್ಲಿ ಕಳೆಗಟ್ಟಿರುವುದು. ಇವತ್ತು ಮಧ್ಯಾರಾಧನೆ ಆಗಿರೋದ್ರಿಂದಾಗಿ ಸಾಕಷ್ಟು ವೈಭವೋಪೇತ ಪೂಜೆ ಪುನಸ್ಕಾರಗಳು ಕೂಡ ಇವತ್ತು ನಡೆಯಲಿದೆ ಅಂತ ಹೇಳಿ, ಅದರಲ್ಲೂ ಕೂಡ ವಿಶೇಷವಾಗಿ ತಿರುಪತಿಯಿಂದ ವಸ್ತ್ರ ಬಂದ ನಂತರ ಅದರ ಮೆರವಣಿಗೆ ನಡೆಯುತ್ತೆ. ಅದಾದ ನಂತರದಲ್ಲಿ ಮೂಲ ಬೃಂದಾವನಕ್ಕೆ ವಿಶೇಷವಾಗಿ ಅಭಿಷೇಕಗಳನ್ನ ಮಾಡಲಾಗುತ್ತೆ. ಅದಾದ ನಂತರದಲ್ಲಿ ತಿರುಪತಿಯಿಂದ ಬಂದ ವಸ್ತ್ರವನ್ನ ಬೃಂದಾವನಕ್ಕೆ ತೊಡಿಸಿ ನಂತರ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗುತ್ತೆ. ನಿನ್ನೆ ಕೂಡ 1 ಲಕ್ಷದಷ್ಟು ಮಂದಿ ಭಕ್ತರು ಆಗಮಿಸಿ ರಾಯರ ಬೃಂದಾವನದ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಇವತ್ತು ಕೂಡ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಆರಾಧನೆಯಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ.